ವಿಡಿಯೋ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಮೊಬೈಲ್ಗಳು ತಗೊಂಡಿರ್ತೀರಾ. ಆ ಮೊಬೈಲ್ಗೆ ನೀವು ಹಾಕ್ಸ್ಕೊಳ್ಳೋ ಟೆಂಪರ್ ಗ್ಲಾಸ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳಿ. ಚೀಪ್ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಆ ಪರ್ಫಾರ್ಮೆನ್ಸ್ ಅಂತ ಏನಿರುತ್ತೆ ಆ ಪರ್ಫಾರ್ಮೆನ್ಸ್ ಕೊಡಲ್ಲ ಅಂತಾನೆ ಹೇಳ್ಬೋದು. ಹೊರಗಡೆ ರೋಡ್ ಸೈಡ್ ಅಲ್ಲಿ ಹಾಕ್ತಾರಲ್ಲ, ಇದು 100 ರೂಪಾಯಿ 150 ರೂಪಾಯಿ ಗ್ಲಾಸಸ್ಗಳು ಇದು ಯಾವುದೇ ಕಾರಣಕ್ಕೂ ಹಾಕ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಏನಾದ್ರೆ ಒರಿಜಿನಲ್ ಡಿಸ್ಪ್ಲೇ ಸ್ಪೀಡ್ ಏನಿರುತ್ತೆ ಆ ಸ್ಪೀಡ್ ಬಂದ್ಬಿಟ್ಟು ಈ ಲೋಕಲ್ ಟೆಂಪರ್ ಗ್ಲಾಸ್ಗಳು ಬಂದ್ಬಿಟ್ಟು ಪ್ರೊವೈಡ್ ಮಾಡಲ್ಲ ಅಂತಾನೆ ಹೇಳ್ಬೋದು. ಇವೆಲ್ಲ ಬಂದ್ಬಿಟ್ಟು ಪೇಪರ್ ಗ್ಲಾಸಸ್. ನಿಮ್ಮ ಮೊಬೈಲ್ ಏನಾದ್ರೂ ಹೀಟ್ ಆದಾಗ ಡಿಸ್ಪ್ಲೇ ಹೀಟ್ ಇರುತ್ತೆ. ಯಾವಾಗ್ಲೂ ಮೇಲ್ಗಡೆ ಟೆಂಪರ್ ಗ್ಲಾಸ್ ಬಂದ್ಬಿಟ್ಟು ನಿಮಗೆ ಪೇಪರ್ ಗ್ಲಾಸ್ ಅಂಟ್ಕೊಳ್ಳುತ್ತೆ. ಟಚ್ ಪ್ರಾಪರ್ ಆಗಿ ವರ್ಕ್ ಆಗಲ್ಲ. ನೀವೇನ್ ಅನ್ಕೋತಾ ಇರ್ತೀರಾ ಮೊಬೈಲ್ ಹೆಂಗ್ ಆಗ್ತಿದೆ, ಮೊಬೈಲ್ ಸ್ಲೋ ಆಗ್ತಿದೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಪಾಯಿಂಟ್ ಇರತಕ್ಕಂಥದ್ದು. ನೀವು ಹಾಕ್ಸ್ಕೊಳ್ಳೋ ಟೆಂಪರ್ ಗ್ಲಾಸಸ್ ನೀವು ಆದಷ್ಟು ಒಂದ್ ಸ್ವಲ್ಪ ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಇಲ್ಲ ಅಂದ್ರೆ ಶಾಪ್ ಗಳಿಗೆ ಹೋದಾಗ ಕೇಳ್ಬಿಟ್ಟು ಹಾಕ್ಸ್ಕೊಳ್ಳಿ. ನಿಮ್ಗೆ ಹೊರಗಡೆ ಸಿಗ್ತಕ್ಕಂಥ 100-150 ರೂಪಾಯಿ ಕೊಟ್ಬಿಟ್ಟು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡು ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಮೊಬೈಲ್ಗಳನ್ನ ತಗೊಂಡಿರ್ತೀರಾ. ಆ ಪರ್ಫಾರ್ಮೆನ್ಸ್ ನ ಒರಿಜಿನಾಲಿಟಿನ ನೀವು ಯೂಸ್ ಮಾಡೋದಕ್ಕಾಗಲ್ಲ. ಇದು ಎಲ್ರಿಗೂ ಗೊತ್ತಿರಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಗೈಸ್.